ಹಲೋ, ಹಲೋ. ಹೇಳಿ ಅಮ್ಮ ಅವರೇ. ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ದೀರಾ ಸೌಜನ್ಯ ಕಡೆಯಿಂದ? ಎಲ್ಲರ ಆಶೀರ್ವಾದ, ಎಲ್ಲರೂ ಈಗ ನ್ಯಾಯ ಕೊಡ್ಸೋಣ ಅಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ನಿಮಗೆ ಜಯವಾಗ್ಲಿ, ನಿಮ್ಗೆ ಜಯವಾಗ್ಲಿ. ಆಯ್ತಮ್ಮ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮಗೆ ಅಂತ ಅಲ್ಲ, ಅಲ್ಲ ಆಗಿರೋ ಅನ್ಯಾಯಕ್ಕೆ ಒಳಗಾದವ್ರಿಗೆ ಎಲ್ಲರಿಗೂ ನ್ಯಾಯ ಕೊಡ್ಸೋಣ. ಅವ್ರ ನೋವಿಗೆ ಒಂದು ಸ್ಪಂದನೆ ಮಾಡೋಣ. ಈಗೊಂದು ವಿಡಿಯೋ ನೋಡಿದ್ದು ಅಷ್ಟೇ, ಆ ಸಂಘದವ್ರದ್ದು. ಹೌದಮ್ಮ. ಎಷ್ಟು ಕಷ್ಟ ಕೊಡ್ತಾರೆ ಸಂಘದವ್ರಿಗೆ. ಏನ್ ಮಾಡೋಣಮ್ಮ, ಅದೇ ಅದಕ್ಕೆ ನೋಡಿ ಇವತ್ತು ಬಂದಿದೀವಿ. ಅದಕ್ಕೆ ಒಬ್ಬೊಬ್ಬರ ನೋವನ್ನ ಅರಿತು ಅದಕ್ಕೆ ಎಲ್ಲ ಕಡೆ ಹೋಗ್ತಾ ಇದೀವಿ. ನಮ್ಮವ್ರಿಗೆ ಹೇಳಿ ಅರ್ಥ ಆಗಲ್ಲ, ಅಲ್ಲಕ್ಕೆ ಬೀಳ್ತಾ ಇದ್ದಾರೆ. ದೇವರ ಹೆಸರಲ್ಲಿ ಎದುರಿಸ್ತಾ ಇದ್ದಾರೆ. ಅವರು ಜೈನರು ಬೇರೆ ದೇವರಿಗೆ ಕೈಯೇ ಮುಗಿಯಲ್ರಿ ಅವರು. ಅವ್ರದ್ದು ಅದೇ ತಾನೇ, ದುಡ್ಡು ಮಾಡೋದಾನೆ, ಅವ್ರ ಬಿಸಿನೆಸ್ ತಾನೆ, ಅವ್ರ ಉದ್ಯೋಗನೇ ಬಿಸಿನೆಸ್. ಮಕ್ಕಳು ಗಣಪತಿ ಕೂರಿಸ್ತಾರಲ್ರಿ, ಆ ಟೈಮ್ನಲ್ಲಿ ₹1 ಹಾಕಲ್ಲ, ಅದು ಗಣಪತಿಗೆ ಕೈ ಮುಗಿಯಲ್ಲ. ಓಕೆ, ಯಾವ ಏರಿಯಲ್ಲಿ ಮೇಡಮ್ ಇದು? ನಾವು ದೂರದ ತೆಗೆದು ಗುಜರಾತ್ನಲ್ಲಿ ಇದ್ದೀನಿ. ನಮ್ದು ಸ್ವಂತವರು ಸ್ವಂತವ್ರು ಆ ಕಡೆ ಶಿರ್ಸಿ ಕಡೆ ನಮ್ದು. ಶಿರ್ಸಿ. ಓಕೆ 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 ಅಮ್ಮಾರೆ. ಅವ್ರೆ ನಮ್ಮ ದೇವ್ರನಿಟ್ಟು ಪೂಜೆ ಮಾಡಿ ದುಡ್ಡು ಮಾಡೋದು. ಇಲ್ಲ, ನೀವು ಹೋರಾಟಗಾರರು ಧರ್ಮದ ಬಗ್ಗೆ, ಮಂಜುನಾಥ ಸ್ವಾಮಿ ಬಗ್ಗೆ ಏನು ಅವಹೇಳನ ಮಾಡೋದೇ ಇಲ್ಲ. ಮಾಡ್ತಾ ಇಲ್ವಲ್ಲ? ಮಾಡ್ತಾ ಇದೀವಿ ಎಲ್ಲಾರು. ಇಲ್ಲ, ಸುಮ್ಮನೆ ಅವರೇ ಅವಹೇಳನ ಮಾಡ್ತಾರೆ ಮಂಜುನಾಥ ಸ್ವಾಮಿಗೆ, ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಮಂಜುನಾಥ ಸ್ವಾಮಿನೇ ನನಗೆ ತೋರಿಸ್ಕೊಟ್ರು, ನಾನು ಇದ್ದೀನಪ್ಪ ಅಂತ ನನಗೆ ತೋರಿಸ್ಕೊಟ್ಟಿದ್ದಾರೆ. ಧರ್ಮ ರಕ್ಷಣೆ ಮಾಡಕ್ ಹೋಗಿ ಅದೇನ್ ತಲೆ ಇದೆಯಾ? ತಲೆ ಇದ್ದವ್ರು ಮಾಡೋದು ಅದು ಧರ್ಮ ರಕ್ಷಣೆ ಅಲ್ವಾ? ತಲೆ ಇದೆಯಾ ಅವ್ರಿಗೆ? ಆವಾಗ್ಲೇ ಜನ ಎಲ್ಲ ತಿಳ್ಕೊಂಡ್ರು. ಅಷ್ಟು ಗೊತ್ತಾದ್ರೆ ಸಾಕಮ್ಮ, ಅಷ್ಟು ಗೊತ್ತಾದ್ರೆ ಸಾಕು. ಜನಗೆಲ್ಲ ಅವಾಗ್ಲೇ ಗೊತ್ತಾಗಿದ್ದು. ಇವ್ರು ಇಷ್ಟೆಲ್ಲ ಕೊಲೆಗಳನ್ನ ಮಾಡಿ ನಾವೆಲ್ಲ ಹೋಗಿ ಅಲ್ಲಿ ತಿಥಿ ಊಟ ಮಾಡ್ಕೊ ಬಂದಿದ್ವಿ ನೋಡಿ, ಪ್ರಸಾದ ತಿಂದು ಬಂದಿಲ್ಲ. ಅಲ್ಲ, ತಿಥಿ ಊಟನೇ ನಾವು 100% ಹೌದು. ತಿಥಿ ಊಟನೇ ಅಲ್ಲಿ ಕೊಡ್ತಾ ಇರೋದು ಅವರು. ನಾವು 11ನೇ ಇಸ್ವಿಲಿ ನಾವು ಹೋಗಿದ್ವಿ ಒಂದ್ಸರಿ ಧರ್ಮಸ್ಥಳಕ್ಕೆ. ನಮ್ ಕಡೆ ಅವರು ಒಂದು ಆ ಕಡೆಯವರು ಉತ್ತರ ಕರ್ನಾಟಕದವ್ರು ತಾಯಿ ಮಗಳು ಇದ್ರು ನಮ್ ಜೊತೆಗಿಲ್ಲಿ. ನಾವು ಅಲ್ಲಿ ರೂಮ್ಗೆ ಕೇಳಕ್ ಹೋದ್ರೆ ನಮ್ಮನ್ನ ಮುಂದೆ ನಿಲ್ಸಿದ್ರು. ಆ ತಾಯಿ ಮಗಳನ್ನ ನನ್ ಜೊತೆ ನಮ್ ತಂದೆನೂ ಇದ್ರು. ನಮ್ ಜೊತೆ ನಮ್ಮನ್ನ ಮುಂದ್ ನಿಲ್ಸಿ ಅವ್ರನ್ನ ತಾಯಿ ಮಗಳನ್ನ ಹಿಂದ್ ನಿಲ್ಸಿದ್ರು. ನಮ್ಗೆ ಚಾಪೆ ಕೊಟ್ಟ ರೂಮು ಖಾಲಿ ಆಯ್ತಮ್ಮ, ಇನ್ನು ಅಲ್ಲಿ ಬಿಲ್ಡಿಂಗ್ ನಲ್ಲಿ ರೂಮ್ ಇದೆ, ನಿಮ್ ತಾಯಿ ಮಗಳಿಗೆ ಅಲ್ಲಿ ಕೊಡ್ತೀವಿ ಅಂತ ಅವ್ರನ್ನ ಕರ್ಕೊಂಡು ಹೋದ್ರಿ. ತುಂಬಾ ಚೆನ್ನಾಗಿದ್ಲ್ರಿ ಮಗಳು, ಅದು ತಾಯಿ ಮಗಳು ಅಂತೂ ತುಂಬಾ ಚೆನ್ನಾಗಿದ್ಲು. ಮದ್ವೆ ಇದೆ ಅಮ್ಮ ಅಂತ ಹೇಳಿದ್ರು. ನಾವು ಬಸ್ನಲ್ಲೇ ಹೋಗಿದೀವಿ ಒಟ್ಟಿಗೆ. ಆ ಮಗಳು ಅವರು ಬೆಳಗ್ಗೆ ನೋಡಿದ್ರೆ ನಾವು ಮಾರನೇ ದಿನ ಎಲ್ಲಿ ಸಿಗ್ಲೇ ಇಲ್ಲ ನಮ್ಗೆ. ಅವರು ತಾಯಿ ಮಗಳು ಸಿಗ್ಲೇ ಇಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು, ಯಾರ ರೂಮ್ಗೆ ಮನಸ್ಸಿದ್ರು, ನಮ್ ತಂದೆ ಪಾಪ ಚಟಪಡ್ಸೋದು, ಎಲ್ಲಿ ಹೋದ್ರು ತಾಯಿ ಮಗಳು, ಎಲ್ಲಿ ಕೊಟ್ರು ರೂಮು ಅಂತ ಹೇಳಿ. ಸಿಗ್ಲೇ ಇಲ್ಲ ಅಂದ್ರೆ ಸಿಗ್ಲೇ ಇಲ್ಲ ನಮ್ಗೆ ಎಲ್ಲಿ ಅವರು. ಆಮೇಲೆ ಮತ್ತೇನ್ ಮಾಡೋದು? ನಾವು ಯಾರಿಗೆ ಅಂತ ಹೇಳೋದು? ಏನ್ ಮಾಡೋದು? ಅವಾಗೆಲ್ಲ ಇದೆಲ್ಲ ಗೊತ್ತಿಲ್ವಲ್ಲ. 2011 11ರಲ್ಲಿ ಅವಾಗ ಇವಾಗ ಕುಟುಂಬದವ್ರು ಇದ್ದಾರೆ. ಇವಾಗ ಗೊತ್ತಿಲ್ರಿ, ಅವ್ರು ಆ ಕಡೆ ಉತ್ತರ ಕರ್ನಾಟಕದವ್ರಮ್ಮ ಅಂತ ಹೇಳಿ ಬಸ್ನಲ್ಲೆಲ್ಲ ನಾವು ಅವರೆಲ್ಲ ಮಾತಾಡ್ಕೊಂತ ಬಂದು ಒಟ್ಟಿಗೆ ಬಂದ್ವಿ. ಒಟ್ಟಿಗೆ ಉಳ್ಕೊಳ್ಳೋರು ನಾವು ಒಂದೇ ರೂಮ್ ನಲ್ಲಿ. ನಮಗ್ ರೂಮ್ ಕೊಟ್ರು, ಚಾಪೆ ಕೊಟ್ರು, ಕಾಮನ್ ರೂಮು. ನಿಮ್ಗಿಲ್ಲಮ್ಮ ಅಂತ ಹೇಳಿ ಅವ್ರು ಹೇಳಿದ್ರು, ಇವ್ರ ಕೋಣೆಲ್ಲ ನಾವು ಉಳ್ಕಂತೀವ್ರಿ ಅಂತ ಹೇಳಿ. ಆಮೇಲೆ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು, ಅವ್ರನ್ನ ಯಾರ ರೂಮ್ ಕೊಟ್ರು ನಮ್ಗಂತೂ ಗೊತ್ತಿಲ್ಲ. ನನ್ ಮನಸ್ಸಿನಲ್ಲಿ ಇದುವರೆಗೂ ಚಟಪಟ. ನಮ್ ತಂದೆ ಪಾಪ, ಅಯ್ಯೋ ಎಲ್ಲಿ ಹೋದ್ರ ತಾಯಿ ಮಕ್ಕಳು, ಎಲ್ಲಿ ಉಳ್ಕೊಂಡ್ರೆ ಏನೋ, ಹರೇದ್ ಹುಡುಗಿ ಇತ್ತು ಜೊತೆಯಲ್ಲಿ ಅಂತ ಪಾಪ. ಅದನ್ನೊಂದು ಹಿಂಗೆ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತಲ್ಲಮ್ಮ. ನಮ್ಗೆ ಅದೆಲ್ಲ ಏನ್ ಗೊತ್ತ್ರಿ, ನಾವು ಬಡವ್ರಿ, ನಾವು ಎಂತ ಮಾಡೋದು? ಸಾಕು, ನೀವು ಹೇಳೋದು ಸಾಕು. ಇನ್ನೊಂದು ನಾಳೆ ಸೋಮವಾರ ಇನ್ನೊಂದು ವಿಡಿಯೋ ಕಳಿಸ್ತೀನಿ ನಾನು, ಬೆಂಗಳೂರು ಇದೇ ಅನುಭವ ಆಗಿರೋದು. ನಾಳೆ ಎಷ್ಟು ಜನ ಕರೆ ಮಾಡ್ತಾರೆ ಗೊತ್ತಾ ಈ ತರ.
ಅಲ್ರಿ ಎಷ್ಟು ಜನ ಕೊಲೆ ಮಾಡಿದ್ದಾರೆ ಇವ್ರು ಅದೇ ನೀವ್ ಹೇಳ್ದಂಗೆ ತಿಥಿ ಊಟನೇ ಕೊಡ್ತಾ ಇದ್ದು ಅಲ್ಕಟ್ ಕಚಡ ನನ್ನ ಮಕ್ಕಳು ಅಲ್ಕಟ್ ನಾಯಿಗಳಲ್ಲ. ನಿಜವಾಗ್ಲೂ ಅಲ್ಲಿ ಊಟ ಮಾಡೋದು ತಿಥಿ ಊಟಕ್ಕೆ ಹೋಗೋದು, ತಿಥಿ ಊಟನೇ ಮಾಡಿ ಬರೋದು ಅವ್ರು. ಹೌದು, ನಾವು ಇದಕ್ಕೇನೆ ಹೇಳ್ತಾ ಇರೋದು. ಸಾವಿರಕ್ಕಿಂತ ಮೇಲೆ ಹೆಣ್ಣು ಮಕ್ಕಳ ಕೊಲೆ ಆಗಿರೋದು ನಾನು ಏನಕ್ಕೆ ಹೇಳ್ತಾ ಇರೋದು? ಸತ್ಯಾಸತ್ಯ ಘಟನೆ ಗೊತ್ತಿದೆ, ವಿಷಯ ಸಾಕ್ಷಿ ಇದ್ದದಕ್ಕೆ ಹೇಳ್ತಾ ಇರೋದು. ಇಲ್ಲ ನಾವು ಯಾವ್ದನ್ನ ಹೇಳಲ್ಲ. ನಿಜವಾಗ್ಲೂ ಸರ್ಕಾರ ಎಚ್ಚೆತ್ಕೊಳ್ಬೇಕ್ರಿ. ಸರ್ಕಾರ ಅಷ್ಟೇ ತಾನೆ. ಇವರು ಹೆಣ್ಣು ಮಕ್ಕಳ ರಕ್ಷಣೆ ಏನು ಯಾವ ರೀತಿಯಲ್ಲಿ ನಿಂತಿದ್ದಾರೆ? ಇನ್ನು ಕೊಲೆ ಮಾಡ್ಲಿಕ್ಕೆ ತಾನೇ ಸಪೋರ್ಟ್ ಮಾಡ್ತಾ ಇರೋದು ರಾಜಕೀಯವರು ಇವರೆಲ್ಲ ಸೇರಿ. ನಮ್ಮನೇಲಿ ಒಂದ್ ಸಾವಾದ್ರೆ ನಾವು ಎಷ್ಟು ಹೊತ್ತು ತನಕ ಅದು ದುಃಖ ಮರೆಯೋದಿಲ್ಲ. ಈ ತರ ಕೊಂದಿದ್ದಾರೆ ಅಂದ್ರೆ ಎಷ್ಟೋ ಜನ ಸಾಯ್ತಾರಮ್ಮ ಇದೇ ತರ, ಎಷ್ಟೋ ಜನರನ್ನು. ಅಲ್ಲೇ ಧರ್ಮಸ್ಥಳ ಅಲ್ಲ ಅಕ್ಕ ಪಕ್ಕದಲ್ಲಿ ಪಾಪ ಬಡವರು ದಲಿತರು ಏನ್ ಕಷ್ಟ ಪಡ್ತಾ ಇದಾರೆ ಪಾಪ. ಕುಡಿಯಕ್ ನೀರಿಲ್ಲ, ಅವ್ರಿಗೆ ನೀರ್ ಕೊಟ್ಟಿಲ್ಲ ಇವ್ರು. ಅವರು ಜಗನೆಲ್ಲ ಒಳಗ್ ಹಾಕೊಂಡಿದ್ದಾರೆ. ಅಂದ್ರೆ ಅಲ್ಲ, ಹೆಣ್ಣು ಮಕ್ಳು ಏನು ಗೊತ್ತಾ, ಈ ಬಡ್ಡಿ ಮಕ್ಳು ಆಟೋದವರು ಮತ್ತೊಂದು 5-6 ಜನ ಇದ್ದಾರೆ ಟೀಮು. ಈ ದೊಡ್ಡವರಿಗೆ ತೃಪ್ತಿ ಪಡಿಸಲಿಕ್ಕೆ ಹೆಣ್ಣು ಮಕ್ಕಳು ಕರ್ಕೊಂಡು ಹೋಗ್ಕೊಡೋದು ನನ್ನ ಮಕ್ಕಳು. ಅದೇ ಗಾಂಧಿ ಆಗ್ತದ ಅದಕ್ಕೆ ನಾಯಿವರಲ್ಲ ಅವರು ಇಬ್ಬರು ಏನು ಕಮ್ಮಿ ಏನಿಲ್ಲ, ಇಬ್ರು ಹೌದೌದು ಎಲ್ಲ ಒಂದೇ. ಅವರ ಯೋಗ್ಯತೆಗೆ ನಿಮ್ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇದು ನ್ಯಾಯ ಸಿಗ್ಲಿಲ್ಲ, ಯಾರಿಗೂ ಕಾನೂನ್ ಮೇಲೆ ನಂಬಿಕೆನೇ ಇರಲ್ರಿ ಸೀತಮ್ಮ. 100% ನ್ಯಾಯ ಸಿಗುತ್ತೆ, ನ್ಯಾಯ ಕೊಡಿಸ್ತೀವಿ ಅಮ್ಮ ಅವರೇ. ತಮ್ಮಲ್ಲ ಪ್ರಾರ್ಥನೆ ಆಸ್ವಾದಿದ್ರೆ ಸಾಕು. ಮಂಜುನಾಥ ಸ್ವಾಮಿ ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಾ ಇದಾರೆ. ಅವ್ರು ಮಾತ್ರ ಕೈ ಬಿಡಲ್ಲ. ಅವ್ರನ್ನೆಲ್ಲ ಕಟ್ಟಿ ಹಾಕಿರೋದು ಇವರು. ಏನು ಭಯಂಕರ ಜನ ಇದ್ದಾರೆ ಇವ್ರು, ಏನ್ ಭಯಂಕರ ಜನ ಇದ್ದಾರೆ ಇವ್ರು ಅಂತ. ಆದ್ರೆ ನಮ್ಮ ಜನರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ವಲ್ಲಮ್ಮ. ನಮ್ ಜನರಿಗೆ ಅವ್ರ ಕೈ ಮುಗಿಯಲ್ಲ ಅದಲ್ಲ. ಒಂದ್ 10 ರೂಪಾಯಿ ಕಾಣಿಕೆ ಕೊಡಲ್ರಿ. ಅದನ್ನೇ ನಾನು ಹೇಳ್ತಾ ಇರೋದು. ಮೊನ್ನೆ ನನಗೆ ಎಷ್ಟೋ ಜನ ಈ ಕಾಣಿಕೆ ತೆಗೆದಿಟ್ಟು ಏನ್ ಮಾಡ್ಬೇಕಂತ ಮಂಗಳೂರು ಕದ್ರಿ ದೇವಸ್ಥಾನಕ್ಕೆ ಹಾಕಿ, ಇಲ್ಲಾರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹೆಸರಲ್ಲಿ ನೀವು ಅನ್ನದಾನ ಮಾಡಿ, ಬಡವರಿಗೆ ಕೊಡಿ, ವಿದ್ಯೆ ಕಲಿಸಲಿಕ್ಕೆ ಅವರಿಗೆ ಕೊಡಿ, ಅಂತ ಕೆಲಸ ಮಾಡಿ ಅಂತ ಹೇಳಿದೆ. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಹೆಸರಲ್ಲೇ ಕೊಡಿ, ಏನು ತೊಂದರೆ ಇಲ್ಲ. ಅದನ್ನೇ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಹೇಳ್ತಾ ಇರೋದು. ಅವ್ರ ಹೆಸರಲ್ಲಿ 4 ಜನ ಊಟ ಹಾಕಿ ಅಲ್ವಾ, ಹೌದೌದು ಆ ಕೆಲಸ ಮಾಡಿ ಅಂತ ಹೇಳಿದೀನಿ. ಎಲ್ಲರಿಗೂ ಅದನ್ನ ಹೇಳ್ತಾ ಇದೀನಿ. ನಾವು ಇಲ್ಲಿ ಕೊಟ್ಬಿಟ್ಟು ಕೊಲೆ ಮಾಡಿ ಬಿಸಾಕಿ ಅದರಿಂದ ತಿಥಿ ಊಟ ಕೊಡಿಸ್ತಾ ಇದಾರೆ ಇವರು. ನಿಜವಾಗ್ಲೂ ಒಳ್ಳೆ ಹೆಣ್ಮಕ್ಳು ಮಾತ್ರ ಹೋಗ್ಲೇಬಾರ್ದು. ಹೆಣ್ಮಕ್ಳು ಹೋದ್ರೆ ಮುಗಿಯುತ್ತೆ ಕತೆ ಅಲ್ಲಿಗೆ. ಒಳ್ಳೆ ಹೆಣ್ಮಕ್ಳು ಹೋದವ್ರು ಯಾರು ತಿರ್ಗಾ ಬಂದಿಲ್ಲ. ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೂ ಆಗಲ್ಲ. ಕಂಪ್ಲೇಂಟ್ ಕೊಟ್ರೆ ಲಾಸ್ಟ್ ಇವರ ಹತ್ರ ಕರ್ಕೊಂಡು ಹೋಗಿ ಇವರೇ ಎಲ್ಲರನ್ನು ಹೊಡೆದು ಕಳಿಸ್ತಾ ಇದಾರೆ. ಮಾತಾಡ್ಲಿಕ್ಕೆ ಆಗಲ್ಲ. ಯಾರಿಗೆ ಮಾತಾಡೋಣ? ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು ಮೊದ್ಲು. ಆಯ್ತಮ್ಮ, ಮಾಡಮ್ಮ. ಒಳ್ಳೆ ವಿಷಯ ಅಮ್ಮ. ಸರಿ ಅಮ್ಮ, ಥ್ಯಾಂಕ್ ಯು ಅಮ್ಮ. ಎಲ್ಲರಿಗೂ ತಿಳಿಸಿ ಅಮ್ಮ, ಶೇರ್ ಮಾಡಿ ಅಮ್ಮ. ಆಯ್ತಾಯ್ತು. ನಿಮ್ಮೆಲ್ಲ ಹೋರಾಟಗಾರರಿಗೆ ಜಯವಾಗ್ಲಿ, ನ್ಯಾಯ ಸಿಗ್ಲಿ ಆ ಹೆಣ್ಣು ಮಗುಗೆ, ಸೌಜನ್ಯ ಮಗುಗೆ. ಅಲ್ಲೇ ಇದ್ರು ತಾಯಿ ಸೌಜನ್ಯನ ಮನೆಗೆ ಹೋಗಿ ಒಂದು 4 ಸಾಂತ್ವನ ಹೇಳಲಿಲ್ಲ ಅಂದ್ರೆ ಅವರು ಇನ್ನೆಂತ ಜನಗಳು ಇರ್ಬೋದು ಅಲ್ಲ. ನೋಡಿ ನಾವೆಲ್ಲ ನೋಡ್ತಾ ಇದೀವ್ರಿ, ಏನ್ ಮಾಡೋದು? ಮುಂದೆ ಬಂದು ಮಾತಾಡಕ್ಕೆ ನಾವು ಈ ತರ ನಮಗೆ ಅನುಭವವನ್ನು ಹೇಳಿಕೊಡಿ. ನಾವು ಉಳಿದ ಕೆಲಸ ನಾವು ಮಾಡ್ತೀವಮ್ಮ. ನಮಸ್ಕಾರ. ಸರಿ ಅಮ್ಮ, ಥ್ಯಾಂಕ್ ಯು.